ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂಭಾಗ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರಧಾನಿ ಮೋದಿಯವರ ನಿವಾಸಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಪ್ರಯತ್ನಿಸಿದ್ದ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ಕಾಂಗ್ರೆಸ್ನ ಪಪ್ಪುಗೆ ದೇಶವನ್ನು ನಡೆಸುವ ಸಾಮರ್ಥ್ಯ ಇಲ್ಲ, ಜಿರಳೆ ಸಂಘಟನೆ ನಡೆಸುವುದಕ್ಕೆ ಮಾತ್ರ ಲಾಯಕ್ಕಾಗಿದ್ದಾರೆ. ಕಳೆದ 14 ವರ್ಷಗಳಿಂದ ನರೇಂದ್ರ ಮೋದಿಯವರ ನಾಯಕತ್ವದ ಸರ್ಕಾರ ಸುಭಿಕ್ಷವಾಗಿ ನಡೀತಾ ಇದೆ. ಆದರೆ ಕೆಲವು ಪುಡಾರಿಗಳಿಂದ ದೇಶವನ್ನ ಹೊಡೆಯುವ ಹುನ್ನಾರ ನಡೀತಾ ಇದೆ. ದೇಶಕ್ಕಾಗಿ ಸ್ವಾಮಿ ವಿವೇಕಾನಂದರ ಹಾದಿಯಾಗಿ ಇಂದಿನ ನರೇಂದ್ರ ಮೋದಿಯವರ ಕೊಡುಗೆ ಬಹಳ ಇದೆ. ದೆಹಲಿಯಲ್ಲಿರುವ ಕಾಂಗ್ರೆಸ್ ನಾಯಕರು ನಿರುದ್ಯೋಗಿಗಳಾಗಿದ್ದಾರೆ. ನಮ್ಮ ಕರ್ನಾಟಕ ಎಟಿಎಂ ಇದ್ದಂತೆ ಅಂತ ವ್ಯಂಗ್ಯವಾಡಿದ್ರು. ನಂತರದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ರೈತರ ಕಾರ್ಮಿಕರ ಹೆಸರಿನಿಂದ ಪ್ರತಿಭಟನೆ ಮಾಡ್ತಾ ಇತ್ತು. ಆದ್ರೆ ಈಗ ಯುವ ಪೀಳಿಗೆಯನ್ನ ಬಳಸಿಕೊಂಡು ಕುತಂತ್ರ ಮಾಡ್ತಾ ಇದೆ. ಹೊರ ರಾಷ್ಟ್ರಗಳಿಂದ ಹಣ ಹರಿದು ಬರ್ತಾ ಇದೆ. ಯುವಕರನ್ನ ಎತ್ತಿ ಕಟ್ಟಿ ಗಲಭೆ ಸೃಷ್ಟಿಸ್ತಾ ಇರೋ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚು ಕಾಲ ಉಳಿಗಾಲವಿಲ್ಲ. ಕೆಲ ಪಕ್ಷಗಳು ಮೋದಿಯವರ ವಿರುದ್ಧ ಹುನ್ನಾರ ಮಾಡ್ತಾ ಇದೆ. ದೇಶದ ಒಟ್ಟು ಜನಸಂಖ್ಯೆ 150 ಕೋಟಿಯಲ್ಲಿ 100 ಕೋಟಿ ಹಿಂದೂಗಳಿದ್ದಾರೆ. ಅವರನ್ನ ಒಡೆದು ಆಳಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದೆ ಜನರೇ ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ಕಿಡಿಕಾರಿದ್ರು. 20ನೇ ತಾರೀಕು 22ನೇ ತಾರೀಕು ಡೆಲ್ಲಿಯಲ್ಲಿ ಹೋರಾಟ ನಡೀತಿದೆ ಅಂತ ಅಮೆರಿಕದವರು ಮುಂಚೆನೆ ಹೇಳ್ತಾರೆ, ನೀವು ಯಾರು ಡೆಲ್ಲಿಗೆ ಹೋಗ್ಬೇಡ್ರಿ ಅಂತ. ಅಂದ್ರೆ ಇನ್ನೆಷ್ಟು ಮಾಹಿತಿನ ಇನ್ನೆಷ್ಟು ಕರೆಕ್ಟ್ ಆಗಿ ವ್ಯವಸ್ಥಿತವಾಗಿ ಇವರೆಲ್ಲ ಅಪೋಸಿಷನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬೇರೆ ಬೇರೆ ದೇಶಗಳನ್ನು ಕೂಡ ಇದನ್ನೆಲ್ಲ ಕಟ್ಕೊಂಡು ಏನು ವಿರೋಧಿ ಗ್ಯಾಂಗ್ ಏನಿದೆ ಅದನ್ನೆಲ್ಲ ತಗೊಂಬಂದು ಇವತ್ತು ದೇಶ ಸುಭಿಕ್ಷವಾಗಿ ನಡೀತಾ ಇದೆ. ನಾವು ಕಳೆದ 14 ವರ್ಷಗಳಿಂದ ನರೇಂದ್ರ ಮೋದಿಯವರ ಸಾಧನೆ ನೋಡ್ತಾ ಇದ್ರಿ. ನಮ್ಮ ದೇಶ ಎಲ್ಲಿತ್ತು ಈಗ ಎಲ್ಲಿಗೆ ಬಂದಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಕೆಲವೊಬ್ಬರು ಈ ಚಿಲ್ಲರೆಗಳನ್ನ 4 ಅಣಿ 8 ಅಣಿ ಚಿಲ್ಲರೆಗಳನ್ನ ಇಟ್ಕೊಂಡು ಬೇರೆ ಬೇರೆ ದೇಶಗಳವರು ಇದನ್ನೆಲ್ಲ ನಡೆಸ್ತಾ ಇರೋದು. ಬೇರೆ ಬೇರೆ ದೇಶಗಳವರಿಗೆ ಕುಮ್ಮ ಕೊಡ್ತಾ ಇದ್ದಂತ ಇಲ್ಲಿನ ಪುಡಾರಿಗಳಿಗೆ ಎದುರಬೇಕಾದಂತ ಜನಸಂಖ್ಯೆ ಇಲ್ಲ. ನಾವು 140 ಕೋಟಿ ಈಗಾಗಲೇ ಜನಸಂಖ್ಯೆ ಇದೀವಿ. ಈಗ ಎಲ್ಲರೂ ಬುದ್ಧಿವಂತರಿದ್ದೀರಿ. ಅದರಲ್ಲೂ ಕೂಡ ಯುವಕರು ಮತ್ತು ಮಹಿಳೆಯರು, ರೈತರು ಈ ಭಾರತದ ದೇಶದ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಸರ್ಕಾರದ ಪರ ನಿಂತಿದೆ. ಹಾಗಾಗಿ ಯಾವುದೋ ಒಂದು ಕಾಂಗ್ರೆಸ್ ಪಾರ್ಟಿ ನೆನ್ನೆ ಮೊನ್ನೆ ಉಟ್ಕೊಂತು ಮೊನ್ನೆ ಸತ್ತೋಯ್ತು ಅನ್ನೋದಕ್ಕಿಂತ ಅದರ ಆಯುಷ್ಯನೇ ಅಷ್ಟು 2-3 ದಿನ ಇರ್ತಾ ಇದ್ದೇನೋ ಕಾಂಗ್ರೆಸ್ ಅನ್ನೋದು. ಹಾಗಾಗಿ ಅದನ್ನು ಕೂಡ ಬೇರೆ ದೇಶದವರು ಪ್ಲಾನಿಂಗ್ ಮಾಡಿ ಕುತಂತ್ರ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಟ್ಟು ಅದಕ್ಕೇನೋ ಸಪೋರ್ಟ್ ಮಾಡ್ಸಕ್ ಹೋಗಿದ ತಕ್ಷಣ ದೇಶ ನಡೀಲಿಕ್ಕೆ ಆಗಲ್ಲ ಸ್ವಾಮಿ. ಈ ದೇಶಕ್ಕೋಸ್ಕರ ಭಗತ್ ಸಿಂಗ್ ಅಂತವರು ಹಿಂದೆ ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ಈ ಹಿಂದೂ ರಾಷ್ಟ್ರ ಹಿಂದೂ ದೇಶ ಉಳಿಬೇಕಂತೇಳಿ ಸ್ವಾಮಿ ವಿವೇಕಾನಂದರಿಂದ ಹಾದಿಯಾಗಿ ಇವತ್ತು ನರೇಂದ್ರ ಮೋದಿ ಅವರು ತನಕ ಕೂಡ ಎಷ್ಟೋ ಜನ ಬಲಿದಾನ ಆಗಿದೆ, ಎಷ್ಟೋ ಜನ ತ್ಯಾಗ ಮಾಡಿದ್ದಾರೆ, ಎಷ್ಟೋ ಲಕ್ಷಾಂತರ ಜನದ ಪರಿಪೂರ್ಣ ಅವ್ರು ಹಾಕಿದಂತ ಸೇವೆ ಮೇಲೆ ಇವತ್ತು ಭಾರತ ದೇಶ ನಿಂತಿದೆ. ಯಾವುದೋ ಒಂದು ಜಿರ್ಲೆ ಮೇಲೆ ಭಾರತ ದೇಶ ನಿಂತಿಲ್ಲ. ಬೇರೆಯವರು ನಗ್ಬೇಕಂತೇಳಿ ಇದನ್ನ ಈ ತರ ಮಾಡ್ತಾ ಇರುವಂತ ಕಾಂಗ್ರೆಸ್ಗೆ ನಮ್ಮೆಲ್ಲರದ್ದು ಗಟ್ಟಿ ಹೋಗಿರ್ಲಿ. ಕಾಂಗ್ರೆಸ್ ಸರ್ಕಾರಕ್ಕೆ ಇಷ್ಟೇ. ಕಾಂಗ್ರೆಸ್ ಈ ಅಧಿಕಾರಕ್ಕೆ ಬಂದಾಗಿಂದ ಒಂದಲ್ಲ ಒಂದು ದೇಶದಲ್ಲಿ ಅಚಾತುರ್ಯ ಅನಾಚಾರ್ಯಗಳನ್ನ ಮಾಡಿಕೊಂಡೇ ಇವತ್ತು ಅಧಿಕಾರವನ್ನು ನಡೆಸ್ಕೊಂಡ್ ಬಂದಂತ ಪಕ್ಷ ಯಾವ್ದಾದಿದ್ರೆ ಇದು ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ಬೇರೆ ಅರ್ಥ ಇಲ್ಲ ಇದರಲ್ಲಿ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಅಧಿಕಾರ ಕಳ್ಕೊಂಡು ಸುಮಾರು 12 ವರ್ಷಗಳಾಯ್ತು. ಅವ್ರಿಗೆ ಅಧಿಕಾರದ ಭೂತ ಹಿಡಿದಿದೆ. ಅವ್ರಿಗೆ ಅಧಿಕಾರ ಇಲ್ದಿರ ಬದುಕಾಗೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಯಾವುದೇ ಹೀನಾಯ ಸ್ಥಿತಿಗೂ ಅವ್ರು ಕೈ ಹಾಕ್ಲಿಕ್ಕೆ ಹಿಂದೆ ಸರಿಯೋದಿಲ್ಲ. ಅದೇ ರೀತಿ ಇವತ್ತು ಬೇರೆ ಬೇರೆ ಆಯಾಮಗಳಲ್ಲಿ ಈ ದೇಶದ ಅಭದ್ರತೆಗೊಳಿಸಕ್ಕೆ, ಈ ದೇಶದ ನೆಮ್ಮದಿಯನ್ನ ಹಾಳು ಮಾಡಲಿಕ್ಕೆ, ಈ ದೇಶವನ್ನ ಹೊಡಿಲಿಕ್ಕೆ ಹುನ್ನಾರಗಳನ್ನ ಮಾಡ್ತಾ ಬರ್ತಾವ್ರೆ. ಇದಕ್ಕೆ ಹೊರ ರಾಷ್ಟ್ರಗಳಿಂದ ಹಣವನ್ನ ತಗೊಂಡ್ಬರ್ತಾರೆ. ಈ ಹಣವನ್ನ ದುರುಪಯೋಗ ಮಾಡಿಕೊಂಡು ಇಲ್ಲಿನ ಕಳೆದ ವರ್ಷ ನೋಡಿರ್ಬೋದು, ರೈತರ ಹೆಸರಲ್ಲಿ ಹೋರಾಟ ಮಾಡಿದ್ರು. ಟ್ರಾಕ್ಟರ್ಗಳನ್ನ ತಂದು ಇಡೀ ನ್ಯಾಷನಲ್ ಹೈವೇಗಳಲ್ಲಿ ಅಡ್ಡ ಹಾಕಿದ್ರು. ಏನಾಯ್ತು ಅದ್ರ ಪ್ರತಿಫಲ? ಇವತ್ತು ಅವರು ರೈತರು ನಾವು ಮಾಡಿದ ತಪ್ಪಾಯ್ತು ಅಂತೇಳಿ ಕ್ಷಮೆ ಯಾಚಿತ ವಾಪಸ್ ಹೋದ್ರು. ಮತ್ತೆ ಕಾರ್ಮಿಕರ ಹೆಸರಲ್ಲಿ ಹೋರಾಟಗಳನ್ನ ಮಾಡಕ್ ಪ್ರಯತ್ನ ಪಡಿದ್ರು, ವಿಫಲರಾದ್ರು. ಹೀಗೆ ಹಲವಾರು ಹೋರಾಟಗಳನ್ನ ಮಾಡಿ ವಿಫಲರಾಗಿದ್ದಾರೆ. ಇವತ್ತು ವಿದ್ಯಾರ್ಥಿಗಳನ್ನ, ಅಮಾಯಕ ವಿದ್ಯಾರ್ಥಿಗಳನ್ನ ಅವರ ತಲೆಗಿಲ್ಲದನ್ನ ತುಂಬಿ ಹೊರ ರಾಷ್ಟ್ರಗಳಿಂದ ಹಣವನ್ನ ತಂದು ಇವತ್ತು ಅವರು ಎತ್ಕಟ್ಟಿ ಹೋರಾಟವನ್ನ ಮಾಡ್ಲಿಕ್ಕೆ ಹೊರಟಂತ ನೀಚ ಕಾಂಗ್ರೆಸ್ಸರಿಗೆ ಇವತ್ತು ತಕ್ಕ ಪಾಠವನ್ನ ಕಲಿಸ್ತಾ ಇದ್ದಾರೆ. ತಾವು ಪೊಲೀಸರು ಇಲ್ಲಿದ್ದೀರಿ. ನಿನ್ನೆ ಹೋರಾಟ ಮಾಡುವಂತ ಸಮಯದಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ನಡ್ಕೊಂಡು ಹೋಗ್ತಾ ಇದ್ರೆ ಆ ವಿದ್ಯಾರ್ಥಿಗಳ ಹೆಸರಲ್ಲಿ ಬಂದಂತ ಗೂಂಡಗಳು ಅವ್ರಿಗೂ ಸಹ ರಸ್ತೆ ಮಧ್ಯದಲ್ಲಿ ಪೊಲೀಸರಿಗೆ ಹೊಡಿತಾರೆ. ಅವ್ರು ವಿದ್ಯಾರ್ಥಿಗಳೆಲ್ಲ ಗೂಂಡಗಳು.
ಇವತ್ತೇನು ಹೊರ ರಾಷ್ಟ್ರಗಳಿಂದ ಬಂದು ಇವತ್ತೇನು ಇಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ, ಅವರನ್ನ ಪಾಸ್ಪೋರ್ಟ್ ಅನ್ನ ಇವತ್ತು ಕೇಂದ್ರ ಸರ್ಕಾರ ರದ್ದು ಮಾಡಿ ಅವರನ್ನ ಒಳಗಾಕುವಂತ ಕೆಲಸವನ್ನ ಅತಿ ಶೀಘ್ರದಲ್ಲಿ ಮಾಡ್ತಾರೆ. ಇವತ್ತು ಹೋರಾಟಕ್ಕೆ ಉಪವಾಸ ಸತ್ಯಾಗ್ರಹ ಹಾಕುತ್ತಂತ ಒಬ್ರು ಹೋರಾಟಗಾರರು ಅಂತ ಏನು ಹೇಳ್ಕೊಂಡಿದ್ದಾರೆ, ಅವ್ರ ಹಿನ್ನೆಲೆ ಏನು ಅಂತ ತಾವು ತಿಳ್ಕೊಬೇಕಾಗ್ತದೆ. ಈ ಹೋರಾಟದ ಹಿನ್ನೆಲೆ ಇಷ್ಟೇ, ಕಾಂಗ್ರೆಸ್ನ ಒಂದು ಹುನ್ನಾರ ಮತ್ತೆ ಆಮ್ ಆದ್ಮಿ ಪಾರ್ಟಿ ಅಂತ ಏನಿದೆ ಅದು, ಮತ್ತೆ ಕಮ್ಯುನಿಸ್ಟ್ನವರು, ಈ ಲೆಫ್ಟಿಸ್ಟ್ಗಳು ಯಾರ್ಯಾರಿದ್ದಾರೆ ಅವರೆಲ್ಲ ಸೇರಿ ಒಂದು ವೇದಿಕೆಯನ್ನು ಮಾಡ್ಕೊಂಡವ್ರೆ. ಆ ವೇದಿಕೆನೇ ಕಾಕ್ರೋಚ್ ಅಂತ, ಕಾಕ್ರೋಚ್ ಪಾರ್ಟಿ ಅಂತ. ಆ ಕಾಕ್ರೋಚ್ ಪಾರ್ಟಿಗೆ ಔಷಧಿ ಹೊಡೆಯಕ್ಕೆ ನಮ್ಮಲ್ಲಿ ಸರಿ ಇದೆ, ಔಷಧಿನ ಹರಿಲಿಕ್ಕೂ ನಮ್ಮ ಹತ್ರ ಮತ್ತೆ ಹರಿಲಿಕ್ಕೆ ಗೊತ್ತಿದೆ, ಅದನ್ನು ಹರಿತಾ ಇದ್ದೇವೆ. ಇವತ್ತು ಯಾವುದೇ ಹುನ್ನಾರ ಮಾಡಿದ್ರು ಈ ದೇಶದಲ್ಲಿ ಸುಭದ್ರ ಸರ್ಕಾರ ನಡೆಸಲಿಕ್ಕೆ, ಈ ದೇಶದ ಭದ್ರತೆಯನ್ನು ಕಾಪಾಡಲಿಕ್ಕೆ, ಈ ದೇಶದ ಕಾನೂನನ್ನ ಹಿಡಿಲಿಕ್ಕೆ ಗಟ್ಟಿಯಾದ ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು ಇದ್ದಾರೆ. ಯಾವುದೇ ವಿಚಾರ ಬಂದ್ರೆ ತನ್ನ ಬೆರಳ ಎಣಿಕೆಯಲ್ಲಿ ಎಣಿಸುವಷ್ಟು ಜನ ಅವತ್ತು ಬಂದು ನಿಂತಿರ್ಬೋದು. ಈ ದೇಶದಲ್ಲಿ 150 ಕೋಟಿ ಜನಸಂಖ್ಯೆ ಇದೆ. ಹಿಂದೂಗಳನ್ನ 100 ಕೋಟಿ ಹಿಂದೂಗಳನ್ನ ಒಡೆದು ಈ ಸಾಮ್ರಾಜ್ಯನ ಕಟ್ಟಬೇಕು ಅಂತ ಏನಾದ್ರು ತಿಳ್ಕೊಂಡಿದೆ, ಅದರಲ್ಲಿ ಆ ಕನಸು ಅವರಿಗೆ ಈಡೇರಲ್ಲ, ನುಚ್ಚು ನೂರಾಗ್ತದೆ. ಯುವಕರು ಎಷ್ಟು ಮಾತ್ರ ಯಾವ ರೀತಿ ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಇದರಲ್ಲಿ ರಾಜಕೀಯ ಪಿತೂರಿನ ರಾಜಕಾರಣಿಗಳನ್ನ, ರಾಜಕೀಯ ಏನು ಅವರ ಸಂಪರ್ಕ ಇರ್ತಕ್ಕಂಥವ್ರು ರೈತರನ್ನ ಸೇರಿಸ್ಕೊಳ್ಳೋದು, ಆ ರೈತರ ಕಾರ್ಯಕ್ರಮವನ್ನು ಸೇರಿಸ್ಕೊಂಡು ಅದನ್ನು ಹದಗೆಡಿಸೋದು